ಕರ್ತನು ಒಬ್ಬನೇ, ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳವ. ಯಾರ್ಯಾರಿಗೆ ಕೊಡ್ತಾನೆ? ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರೊಬ್ಬನೇ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾತ್ಮಕವಾಗಿ ತೋರ್ಪಟ್ಟಿವೆ. ನೋಡಿ, ಪ್ರತಿ ಒಬ್ಬೊಬ್ಬರಿಗೆ ಏನದ ವರಗಳು ತೋರಲ್ಪಡ್ತವೆ. ಅದು ಯಾರಕ್ಕಾಗಿ? ಸರ್ವ ಜನರಿಗಾಗಿ. ಇಲ್ಲಿ ಪೌಲನು ಹುಚ್ಚಾಗಿ ಬರ್ದಿಲ್ಲ, ಪವಿತ್ರಾತ್ಮ ಭರಿತನಾಗಿ ಬರ್ದಿದ್ದಾನೆ. ಕೋರಿಂತೆ ಆತನು ಎಷ್ಟೆಲ್ಲ ಪುಸ್ತಕಗಳು ಬರ್ದ ನಿಮಗೆ ಗೊತ್ತಿದ್ದದ. ಆದರೂ ನಂಬುವಂಥವರಿಗೆ ಏನದದು ಹುಚ್ಚು ಅಂತ ಮಾರ್ಗವಲ್ಲ, ನಂಬಲಿಲ್ಲದವರಿಗೆ ಅದು ಹುಚ್ಚು ಮಾರ್ಗವಾಗಿದೆ. ಎಲ್ಲಿವರೆಗೆ ನೀನು ಆ ವರಗಳನ್ನು ನೀನು ಹೃದಯದಲ್ಲಿ ಆರಿಸಿಕೊಂಡು ಅದನ್ನು ಹಗಲಿರುಳು ಧ್ಯಾನಿಸದೆ ಹೋದರೆ ನೀನು ಕ್ರೈಸ್ತನಂತ ಹೇಳಿಕೊಳ್ಳುವುದಕ್ಕೆ ಯೋಗ್ಯನಾಗುತ್ತೆ. ಎಲ್ಲಿವರೆಗೆ ನೀನು ದೇವರ ಮಾತಿಗೆ ಬೆಲೆ ಕೊಡಲ್ಲ, ಈ ಸತ್ಯದಲ್ಲಿ ಬರೆದಿದ್ದ ಒಂದೊಂದು ಮಾತಿಗೆ ನೀ ಆ ವಿಧೇಯತನಾದಾಗ ನಿನ್ನನ್ನು ಯಾವ ರೀತಿಯಾಗಿ ನಿನ್ನನ್ನು ಪಾಸ್ಟರ್ ಅಂತ ಹೇಳಬೇಕು? ನೀನು ಇನ್ನೊಬ್ಬರಿಗೆ ಏನು ಸೇವೆ ಸಾರುತ್ತಿ? ನಿನಗೆ ಗೊತ್ತೇ ಇಲ್ಲ. ಮೊದಲನೇದಾಗಿ ವರಗಳ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂದ್ರೆ ನೀನು ಏನು ಸಾರುವಂತನಾಗಿದ್ದೀವಿ? ಹೇಳಿ ಪ್ರಿಯರೇ, ನೋಡಿರಿ, ದೇವರು ಕೂಡ 9 ವರಗಳಲ್ಲಿ ಮೊದಲನೇ ವರಗಳನ್ನು ಓದುವಂತರಾಗಿದ್ದೇವೆ. ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನದ ವಾಕ್ಯ. ಎಲ್ಲಿವರೆಗೆ ನಿನಗೆ ಜ್ಞಾನ ವಿವೇಕದ ವರ ಬರುವುದಿಲ್ಲ, ನೀನು ದೇವರ ಸಮ್ಮುಖದಲ್ಲಿ ಹೋಗಿ ನೀನು ಪ್ರಾರ್ಥಿಸುವುದಿಲ್ಲ, ನಿನಗೆ ಜ್ಞಾನ ಹೋಗ ಬರಲ್ಲ. ನೀನು ಬುದ್ಧಿಶಕ್ತಿಯಿಂದನೇ ಮಾತಾಡುವಂತನಾಗಿದ್ದಿ, ಬುದ್ಧಿಶಕ್ತಿಯಿಂದ ಓದುವಂತನಾಗಿದ್ದಿ, ಬುದ್ಧಿಶಕ್ತಿಯಿಂದನೇ ಮಾತಾಡ್ತಿ. ಜ್ಞಾನ ಬಂದಾಗ ಒಂದೊಂದು ರಹಸ್ಯಗಳು, ಒಂದೊಂದು ರೇಮ, ಒಂದೊಂದು ಲೋಗೋಸ್ ಅನ್ನು ನೀನು ಬಿಚ್ಚಿ ಬಿಚ್ಚಿ ನಿನ್ನ ಜೊತೆ ಮಾತಾಡುವಂತ ಶಕ್ತನಾದ ದೇವರಿರ್ತಾನೆ. ಎರಡನೇದಾಗಿ ಒಬ್ಬನಿಗೆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು. ನೀವು ಎಲ್ಲರೂ ಆಲೋಚಿಸ್ತೀರಲ್ಲ, ನಿಮ್ಮ ಮಧ್ಯದಲ್ಲಿ ನಿಮ್ಮ ಮೇಲೆ ಯಾರಿದ್ದಾರೆ ಎಲ್ಲರೂ ನೋಡುವಂತರಾಗಿದ್ದೀರಿ. ಆ ವಿದ್ಯಾವಾಕ್ಯವು ನೀವು ನೋಡುವಂತರಾಗಿದ್ದೀರಿ. ನಾನು ಡೈರೆಕ್ಟ್ ಆಗಿ ನಾನು ಅನ್ಯ ಭಾಷೆದ ಕಡೆಗೆ ಹೋಗುತ್ತೇನೆ. ಎಷ್ಟದಾಗಿ 10ನೇದು ಎಷ್ಟು ಸಂಧಿ ಇದ್ದಿರ್ಬೇಕು ನೋಡಿ, ಉಳಿದಿದೆಲ್ಲ ಇನ್ನೊಂದು ಸಭೆಯಲ್ಲಿ ಹೇಳುವಂತರಾಗಿದ್ದೇನೆ. ನಾವು ಅನ್ಯ ಭಾಷೆದ ಮಾತ್ರ ನೋಡೋಣ ಕುರಿತಾಗಿ. ದೇವರು ಅನ್ಯ ಭಾಷೆ ನಮ್ಗೆ ಎದಕ್ಕಾಗ್ಬಿಟ್ಟನ? ನನ್ನ ವಿಧವಾದ ಭಾಷೆಗಳು, ಅನ್ಯ ಭಾಷೆಗಳು ಇವೆರಡು ಎದಕ್ಕಾಗಿ ನಮಗೆ ಉಪಯೋಗವಾಗುತ್ತವೆ, ನಾವು ಏನಾಗಿ ಕಾರ್ಯ ಮಾಡ್ಬೇಕಂತ ನೋಡುವಂತರಾಗಿದ್ದೇವೆ. ಹೋದ್ರಮ್ಮ, ಒಬ್ಬರಿಗೆ ಏನದ ಆ ಆತ್ಮನಿಂದನೇ ಏನದ ನಂಬಿಕೆಯು. ಒಬ್ಬನಿಗೆ ಆತ್ಮದಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವವರ, ಒಬ್ಬನಿಗೆ ಮಹತ್ವಗಳನ್ನು ಮಾಡುವ ಪ್ರವಾದನೆ ವರ, ಒಬ್ಬನಿಗೆ ಸತ್ಕಾರ್ಯಗಳನ್ನು ವಿಮರ್ಶಿಸುವವರು, ಸತ್ಯದ ಆತ್ಮಗಳನ್ನು ವಿವೇಚಿಸುವ ಆತ್ಮಗಳು, ವಿವಿಧ ವಾಣಿಗಳನ್ನು, ಒಬ್ಬನಿಗೆ ವಿವಿಧ ವಾಣಿ. ಪೆಂಟಿಕೋಸ್ ಸಭೆಯಲ್ಲಿ ಏನಾಯ್ತು? ವಿವಿಧ ವಾಣಿ, ಉರಿಯುವ ಬೆಂಕಿ ಹೆಂಗ ಬಂತು? ದೇವರ ಬಿರುಗಾಳಿ ಅಂತ ಮನೆಯಲ್ಲಿ ಸೇರಿ ಏನ್ ಮಾಡ್ದ? ಅವರೆಲ್ಲರಿಗೆ ವಿವಿಧ ವಾಣಿಗಳು ಆಡಿಸಿದ. ನನ್ನ ಭಾಷೆಯಲ್ಲಿ ಇಂಟರ್ಪ್ರಿಟೇಷನ್ ಆಫ್ ದ ಟಂಗ್ಸ್ ತಿಳ್ಕೊಳ್ಳಿರಿ. ಇಂಟರ್ಪ್ರಿಟೇಷನ್ ಆಫ್ ಟಂಗ್ಸ್. ಅಲ್ಲಿದ್ದ ಜನರು ಕೇಳಿ ಆ